ಮಹಿಷಾ ದಸರಾ ಆಚರಣೆಗೆ ಅವಕಾಶ ಕೊಡಬೇಕು, ಈ ಸಲ ಏನಾದ್ರು ಅವಕಾಶ ಕೊಡ್ತೀರಾ? ಸಿ ಅದು ಏನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಏನಲ್ಲ, ಅವ್ರಿಗಿಷ್ಟ ಇದೆ ಅಲ್ಲಿ ಮಾಡ್ಕೋತಾರೆ, ಇಲ್ಲಿ ಇಷ್ಟ ಇದೆ ಬರ್ತೀವಿ. ನೀವು ಮಾಡಬೇಕು ಅನ್ನೋದಾಗಲಿ ನಾವು ಮಾಡಬಾರ್ದು, ನಮಗೆ ಸಂವಿಧಾನವಾಗಿ ಯಾರಿಗೂ ಅಧಿಕಾರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪವರ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಅವ್ರು ಅಲ್ಲಿ ಮಾಡ್ತೀವಿ ಅಂದ್ರೆ ಪೀಸ್ಫುಲ್ ಆಗಿ ಅವ್ರು ಮಾಡ್ಕೊಳೋದು. ದಸರಾ ಪೀಸ್ಫುಲ್ ಆಗಿ ನಡೀತೀವಿ. ದಸರಾ ಅಲ್ಲಿ ರಾಷ್ಟ್ರ ಜಿಲ್ಲಾಡಳಿತ ಅಲ್ಲಿ ಪರ್ಮಿಷನ್ ಕೊಟ್ಟರು, ಮಾಡ್ಕೊಂಡ್ರೆ ಪೀಸ್ಫುಲ್ ಆಗಿ ಹೋಯ್ತು. ಲೆಟ್ ಅಸ್ ನಾಟ್ ಪ್ರಿಸಿಪಿಟೇಟ್ ಎನಿಥಿಂಗ್. ಈಗ ಉದ್ಘಾಟಕರನ್ನ ಸಿಎಂ ಅವರ ಇದಕ್ಕೆ ಬಿಟ್ಟಿದ್ದಾರೆ, ಬಟ್ ತಾವು ರೆಫರ್ ಮಾಡುವಂತದ್ದು ಯಾರು ಶಿಫಾರಸು ಹೆಸರುಗಳನ್ನ ಕೊಡುವಂತ ಕೆಲಸ ಆಗಿದೆ. ಸಿಎಂ ಅವರು ಅವ್ರ ತಲೆ ಒಳಗೆ ಏನು ಬರ್ತಾರೋ ಗೊತ್ತಿದೆ ಚೆನ್ನಾಗಿ, ಬಂದಾಗ ಅವ್ರು ಹೇಳ್ಬೋದು, ನನ್ನ ಜೊತೆಲಿ ಚರ್ಚೆ ಮಾಡ್ಬೋದು. ಆವಾಗ ನನಗೆ ಗೊತ್ತಿದ್ರೆ ಓಕೆ ಅಂತೀನಿ, ಇಲ್ಲಾಂದ್ರೆ ಅದನ್ನೇ ಓಕೆ ಅಂತೀನಿ, ನಾನು ಯಾಡ್ ಮಾಡ್ಬೋದು. ಬಟ್ ಫೈನಲಿ ಸಿಎಂ ವಿಲ್ ಟೇಕ್ ಅ ಡಿಸಿಷನ್. ಬದಲೇ ಆಗ್ತಿಲ್ಲ. ನೀವು ಅದನ್ನ ನೀವು ಆಫೀಸರ್ ಕೂಡ ಬದಲಾಯಿಸದೇ ಇದ್ರೆ ಫ್ಯೂಚರ್ ತುಂಬಾ ತೊಂದರೆ ಆಗೋಗುತ್ತೆ. 10 ದಿನಗಳು ಸಹ ಪ್ಯಾಲೇಸ್ ರೋಡಲ್ಲಿ ಯಾವ ಕಾರಣಕ್ಕೂ ಆಗೋದಿಲ್ಲ. ಬಿಕಾಸ್ ಆಫ್ ನೀವು ಅವೈಜ್ಞಾನಿಕವಾದಂಥ ಕ್ರಮಗಳು, ಯಾರು ಪೊಲೀಸರು ಅವೈಜ್ಞಾನಿಕವಾಗಿ ಕ್ರಮಗಳಿಂದ ಆ ಥರ ಪರಿಸ್ಥಿತಿ ಬರ್ತಾ ಇದೆ. ಈ ಬಾರಿ ಒಂದು ಟೆಸ್ಟಿಂಗ್ ಅದು ನಡೆದಿದೆ. ಈಗ ಈ ಎಕ್ಸಿಕ್ಯೂಟಿವ್ ಕಮಿಟಿ ಅದು ಕೂಡ ಪ್ರಮುಖವಾಗಿ ಚರ್ಚೆ ಆಯ್ತು. ಒಂದು ಎಕ್ಸ್ಪೆರಿಮೆಂಟ್ ಆಗಿ, ಯಾಕಂದ್ರೆ ಜನ ಇದನ್ನ ಅಕ್ಸೆಪ್ಟ್ ಮಾಡಬೇಕು. ಯುರೋಪಿಯನ್ ಕಂಟ್ರಿಲಿ ವೆಹಿಕಲ್ ನಿಲ್ಲಿಸ್ಬಿಟ್ಟು ಕಿಲೋಮೀಟರ್ ಗಟ್ಟಲೆ ವಾಕ್ ಮಾಡುವಂಥ ಪದ್ಧತಿ ಇದೆ ಅಲ್ಲಿ, ನಾವು ಇನ್ನೂ ಒಗ್ಗಿಲ್ಲ ಅದಕ್ಕೆ. ಮತ್ತು ನಮಗೆ ಪರ್ಯಾಯವಾದ ಪಾರ್ಕಿಂಗ್ ಪ್ಲೇಸನ್ನು ನಾವು ಐಡೆಂಟಿಫೈ ಮಾಡಿ, ಇದು ಎಷ್ಟರ ಮಟ್ಟಿಗೆ ಜನರಿಗೆ ಮೊದಲೇ ಪ್ರಚಾರ ಮಾಡಿ, ಅಲ್ಲಿ ಅಗತ್ಯ ಬಿದ್ದ ಕೆಲವರು ನಡೆಯಕ್ಕೆ ಆಗದೆ ಇರ್ತದವ್ರಿಗೆ ಸ್ಮಾಲ್ ವೆಹಿಕಲ್ ಕೊಡ್ಬೋದು ಏನಂತೇಳಿ ನಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ಕಮಿಷನರ್, ಜಿಲ್ಲಾಧಿಕಾರಿಗೆ, ಕಾರ್ಪೊರೇಷನ್ನು ಮೂಡೋದವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಏನು ಸಾಧ್ಯತೆ, ಕ್ರಮೇಣವಾಗಿ ಅದನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಕಳೆದ 2 ಬಾರಿಯಿಂದನೇ 0 ವೆಹಿಕಲ್ ಇದನ್ನು ಮಾಡಬೇಕು ಅಂತೇಳಿ ನನ್ನ ತಲೆಯೊಳಗೂ ನಿಮ್ಮೆಲ್ಲರ ಸಲಹೆ ಪಡೆದು ನನಗೂ ಆಲೋಚನೆ ಬಂದಿತ್ತು. ಅಟ್ಲೀಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಆಸ್ ಅನ್ ಎಕ್ಸ್ಪೆರಿಮೆಂಟ್ ಅಂತ ಸೂಚನೆ ಕೊಟ್ಟಿದ್ದೀವಿ.